ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿವಸ ಆದ ಮೇಲೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ, ಮತ್ತೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ಮನೆಗೆ ಹೋದ್ರೆ ನಾನು ಬ್ಲಾಗ್ ಅನ್ನ ಮಾಡಿ ಹಾಕ್ತಾ ಇದ್ದೆ. ಈಗ ತುಂಬಾ ದಿವಸ ಆಯ್ತು, ಗ್ಯಾಪ್ ಆಯ್ತು. ಅಂದ್ರೆ ನಂಗೆ ಸ್ವಲ್ಪ ಉದಾಸೀನ ಜಾಸ್ತಿ ಆಗಿತ್ತು ವಿಡಿಯೋ ಮಾಡ್ಲಿಕ್ಕೆ. ಹಾಗೆ ನಾನು ಸ್ವಲ್ಪ ಬ್ರೇಕ್ ತಕೊಂಡೆ, ಬೇಡ ಅಂತ ಹೇಳಿ. ಸೊ ಇವತ್ತು ಫೈನಲಿ ವಿಡಿಯೋ ಮಾಡಿದೀನಿ. ನೋಡುವ, ಕಂಟಿನ್ಯೂ ಮಾಡ್ಕೊಂಡು ವಾರದಲ್ಲಿ ಒಂದು 2-3 ವಿಡಿಯೋ ಹಾಕ್ಲಿಕ್ಕೆ ಅದು ಟ್ರೈ ಮಾಡ್ತೀನಿ. ಇವಾಗ ಫೆಬ್ರವರಿ ಎಂಡ್ ಆಗ್ತಾ ಬಂತು, ಮಾರ್ಚ್ 1 ಇಂದ ಎಕ್ಸಾಮ್ ಎಲ್ಲ ಶುರು ಆಗುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು, ನೋಡುವ. ಆದಷ್ಟು ವಿಡಿಯೋ ಮಾಡ್ತೀನಿ ಇನ್ಮೇಲೆ. ಯೂಟ್ಯೂಬ್ ಅಂತೂ ಬಿಟ್ಟು ಹೋಗ್ಲಿಕ್ಕಂತೂ ಆಗಲ್ಲ. ಯೂಟ್ಯೂಬ್ ಅಂದ್ರೆ ನಾವು ಒಂದ್ಸಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಬಿಡ್ತೀನಿ ಅಂದ್ರು ಅದು ನಮ್ಮನ್ನ ಬಿಡಲ್ಲ. ಬೇರೆಯವರ ವಿಡಿಯೋಸ್ ನೋಡುವಾಗ ನಮ್ಗೆ ಒಂದು ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತಾ ಇರ್ತದೆ. ನಮ್ಗೆ ನಾವು ಸೆಲ್ಫ್ ಆಗಿ ಮೋಟಿವೇಶನ್ ತಗೊಂತೀವಿ. ಸೊ ಫೈನಲಿ ಇವತ್ತು ನಾನು ವಿಡಿಯೋ ಶುರು ಮಾಡಿದ್ದೀನಿ. ಹಾಗೆ ನೋಡುವವರೊಂದು 400-300 ಎಷ್ಟೇ ಆಗ್ಲಿ, ಒಂದು 100 ಆದ್ರೂ ನಂಗೆ ಖುಷಿನೇ. 100 ಮೆಂಬರ್ಸ್ ಆದ್ರೂ ನಂಗೆ ನೋಡ್ತಾರನ್ನೋ ಒಂದು ಖುಷಿ ಇದೆ. ಹಾಗೆ ಇದೊಂದು ನಮ್ದು ಎಷ್ಟೋ ಮೆಮೊರೀಸ್ ಎಲ್ಲ ಇದರಲ್ಲಿ ಕ್ರಿಯೇಟ್ ಆಗಿದೆ. ಮತ್ತೆ ಒಂದು ನಾವು ಒಂಥರ ಏನ್ ಹೇಳುದು, ಇಷ್ಟು ದಿವಸ ನಾನು ವಿಡಿಯೋ ಹಾಕಿಲ್ಲಲ್ಲ, ಬರೀ ಮೊಬೈಲ್ ನೋಡ್ಕೊಂಡು ಹಾಗೆ ಮನೆ ಕೆಲಸ ಅದ್ರಲ್ಲೇ ಇರ್ತೀವಿ. ಈ ತರ ವಿಡಿಯೋ ಮಾಡೋದ್ರಿಂದ ಒಂದ್ ಸ್ವಲ್ಪ ನಾವು ಕೂಡ ಆಕ್ಟಿವ್ ಆಗಿರ್ತೀವಿ. ಒಂಥರ ನಮ್ಗೂನು ಒಂಥರ ಆಕ್ಟಿವ್ ಆಗಿರ್ಲಿಕ್ಕೆ ಒಂದು ಆಗ್ತದೆ. ದುಡಿತೀವಿ, ಎಷ್ಟು ದುಡಿತೀವಿ ಇದ್ರಲ್ಲಿ ಅದೆಲ್ಲ ಇಂಪಾರ್ಟೆಂಟ್ ಆಗಲ್ಲ, ನಾವು ಹೇಗೆ ಖುಷಿ ಆಗಿರ್ತೀವಿ ಅಂತ ಹೇಳಿ. ಕೆಲವೊಬ್ಬರಿಗೆ ನನ್ನ ವಿಡಿಯೋ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಮೇನ್ ಆಗಿ ನಮ್ಗೆ ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಅದು ಇಂಪಾರ್ಟೆಂಟ್ ಅಂತ ಅನ್ಕೊಂತೀನಿ. ಇವತ್ತು ನಾನು ಬೆಳಿಗ್ಗೆ ದೋಸೆ ಮತ್ತೆ ನಿನ್ನೆ ಮಾಡಿ ಚಿಕನ್ ಸುಕ್ಕ ಇತ್ತು, ಅದರಲ್ಲಿ ಇವತ್ತು ಫಿನಿಶ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ನ. ಪ್ರಾಗ್ಗೆ ಕೂಡ ಸ್ಕೂಲಿಗೆ ಹೋಗಿ ಆಯ್ತು. ನಿನ್ನೆ ಸಂಡೇ ಅಲ್ಲ, ಇವತ್ತು ಮಂಡೆಯಿಂದ ಬ್ಲಾಗ್ ಶುರು ಮಾಡಿದೆ. ನೋಡುವ, ಎಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಇವತ್ತಂತೂ ಫುಲ್ ಡೇ ನಾನು ನಿಮ್ ಜೊತೆ ಇರ್ತೀನಿ. ನನ್ನ ರೊಟೀನ್ ಏನಿದೆ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಇವತ್ತು. ಹಾಗೆ ಇವತ್ತು ನಾನು ಬೂತಾಯಿ ಮೀನ್ ತಗೊಂಡಿದ್ದೀನಿ, ಅದರದ್ದು ಇವತ್ತು ಸಾರು ಮಾಡುವ ಅಂತೇಳಿ. ಅದಕ್ಕೆ ಇವತ್ತು ಸ್ಪೆಷಲ್ ಒಂದು ಹುಳಿ ನನ್ನದು ಹಸ್ಬೆಂಡ್ ಅಕ್ಕ ಕೊಟ್ಟು ಕಳಿಸಿದ್ದಾರೆ. ಇದಕ್ಕೆ ನೋಡಿ, ಈ ತರ ಉಂಟು. ಇದಕ್ಕೆ ಈ ಕಡೆ ತುಳುನಾಡಲ್ಲಿ ಜಾರಿಗೆ ಹುಳಿ ಅಂತ ಹೇಳ್ತಾರೆ. ಇದು ನಾವು ಚಿಕ್ಕವರಿರ್ಬೇಕಾದ್ರೆ ಸ್ಕೂಲೆಲ್ಲ ಬಿಟ್ಟು ಬರುವಾಗ ಒಂದು ಮರದಲ್ಲಿ ಆಗ್ತಾ ಇತ್ತು, ಅವ ಕೆಳಗೆಲ್ಲ ಬೀಳ್ತಾ ಇತ್ತು, ಅದನ್ನ ನಾವು ತಿಂತಾ ಇದ್ವಿ. ಇದು ನಮ್ ಕಡೆ ಎಲ್ಲ ಹುಳಿ ಮಾಡಲ್ಲ, ಬಟ್ ಈ ತುಳುನಾಡಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಮಾಡ್ತಾರೆ ಜಾರಿಗೆ ಹುಳಿ ಅಂತ. ಮೊನ್ನೆ ನನ್ನ ಹಸ್ಬೆಂಡ್ ಹೋದಾಗ ಕೊಟ್ಟು ಕಳ್ಸಿದ್ರು. ಸೊ ಇದು ಸ್ವಲ್ಪ ಹೊತ್ತು ನೀರಲ್ಲಿ ನೆನಿಬೇಕಂತೆ. ಹಾಗೆ ಇದರದ್ದು ಹುಳಿ ಏನೇನು ನೀರುಂಟಲ್ಲ ಅದನ್ನ ತೆಗೆದು ಸಾರಿಗೆ ಹಾಕುದು. ಇವತ್ತು ಬೂತಾಯಿ ಮೀನ್ ಸಾರಾಗಿರೋದ್ರಿಂದ ಒಳ್ಳೆ ಆಗ್ತದೆ, ಮತ್ತೆ ಇದು ಒಳ್ಳೆ ಆಗ್ತದಂತೆ, ರುಚಿ ಆಗ್ತದೆ. ಹಾಗೆ ಇದನ್ನ ಸ್ವಲ್ಪ ನೆನೆ ಹಾಕುವಂತ ತೆಗಿತಾ ಇದ್ದೀನಿ. ಒಂದಿಷ್ಟು ಕೊಟ್ಟಿದ್ದಾರೆ. ಸೊ ಇವತ್ತು ಹುಣಸೆ ಹುಳಿ ಹಾಕೋ ಬೇಡವಾ, ಈ ಹುಳಿಯನ್ನು ಹಾಕಿ ಸಾರು ಮಾಡುವ, ನೋಡ ಹೇಗಾಗ್ತದೆ ಅಂತ ಹೇಳಿ. ನಾನಿದು ಫಸ್ಟ್ ತಂದಾಗಿಂದ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡುದು. ಹಾಗೆ ನಮ್ ಕಡೆ ಒಂದು ಯಾವ್ದು ಹುಣಸೆ ಹುಳಿ ಇಲ್ಲಿ ಬಿಟ್ರೆ ವಾಟೆ ಹುಳಿ ಅಂತ ಬರುತ್ತೆ, ವಾಟೆಕಾಯಿ ಅಂತ ಹೇಳ್ತಾರೆ ಕುಂದಾಪುರ ಕನ್ನಡದಲ್ಲಿ, ಮತ್ತೆ ಬೇರೆ ಕಡೆಯಲ್ಲಿ ಅಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಅದು ಚಂದ ಆಗ್ತದೆ. ಈ ಟೈಮಲ್ಲಿ ಸೀಸನ್ ಅನ್ಕೊಂತೀನಿ. ಕಾಡಲ್ಲೆಲ್ಲ ಮರ ಇರ್ತದೆ, ಅದ್ರನ್ನ ಈ ತರ ಕಟ್ ಮಾಡಿ ಒಣಗಿಸಿ ಉಪ್ಪು ಹಾಕಿ ಸ್ವಲ್ಪ ಇಡ್ತಾರೇನೋ, ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ತಾರೆ. ಅದು ಕೂಡ ಒಳ್ಳೆ ಆಗ್ತದೆ. ಅಂದ್ರೆ ನಮ್ಗೆ ನ್ಯಾಚುರಲ್ ಆಗಿ ನಮ್ಗೆ ಏನ್ ಹೇಳುದು ಸಿಗುವಂತದ್ದು ಅಂತದೆಲ್ಲ, ಅದೆಲ್ಲ ಒಳ್ಳೇದಲ್ವಾ. ಹಾಗಾಗಿ ಇದನ್ನ ಈಗ ನೆನೆಕ್ ಹಾಕುವ. ಸ್ವಲ್ಪ ಸಾಕು ಅನ್ಕೊಂತೀನಿ, ಜಾಸ್ತಿ ಮೀನೇನಿಲ್ಲ, ಒಂದು ಅರ್ಧ ಕೆಜಿ ಆಗುವಷ್ಟು ಮೀನಿಗೆ ಆಗುವಷ್ಟು ಇಷ್ಟು ಸಾಕು ಅನ್ಕೊಂತೀನಿ. ಈಗ ನೆನೆ ಹಾಕಿದ್ರೆ ನಾನು ಮೀನೆಲ್ಲ ಕಟ್ ಮಾಡಿ ಮಸಾಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಇದು ನೆನೀತದಲ್ಲ, ಆಮೇಲೆ ಸರಿ ಆಗ್ತದೆ. ಸೊ ಇದಕ್ಕೊಂದ್ ಸ್ವಲ್ಪ ನೀರು ಹಾಕಿ
ನಿನ್ನೆ ಸಹ ಬಟ್ಟೆ ಒಗಿಲಿಲ್ಲ ನಾನು, ಇಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಇತ್ತು ಡ್ರೈನೇಜ್ ಇದೆಲ್ಲ, ಹಾಗಾಗಿ ಅಲ್ಲಿ ಬಟ್ಟೆ ಒಗಿತೀವಲ್ಲ ಅಲ್ಲಿ ಕಲ್ಲತ್ರ ಎಲ್ಲ ಒಗಿಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಿನ್ನೆದು ಬಟ್ಟೆ ಹಾಗೆ ಉಂಟು. ಮತ್ತೆ ಇವತ್ತಿದು ಕೂಡ ಆಗಿದೆ. ಒಗಿಯುವಂತ ಸರ್ಪ್ ಹಾಕಿ ನೆನ್ಸಿಟ್ಟು ಬಂದಿದ್ದೀನಿ. ಕಲ್ಲತ್ರ ಫುಲ್ ಬಿಸಿಲು ಹೊಡಿತಾ ಇದೆ, ಮತ್ತೆ ಒಂದು 4 ಬಟ್ಟೆ ಜಾಸ್ತಿ ಇದೆ, ನಂಗೆ ಉದಾಸೀನ ಆಗ್ತಿದೆ ಬಟ್ಟೆ ಒಗಿಲಿಕ್ಕೆ. ಸೊ ಹಾಗಾಗಿ ಫೈನಲಿ ಸರ್ಪ್ ಹಾಕಿ ನೆನ್ಸಿಟ್ಟಿದ್ದೀನಿ. ಅದನ್ನ ಇವಾಗ ತಗೊಬಂದು ಹಿಂಡ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಕೈಯಲ್ಲಿ ಒಗಿಯುವುದಿಲ್ಲ. ತುಂಬಾ ಬಟ್ಟೆ ಇದ್ರೆ ಅಂದ್ರೆ ಸ್ವಲ್ಪ ಸಂಜೆ ಹೊತ್ತಾದ್ರೂ ಒಗಿಬಹುದು, ಬಿಸಿಲಲ್ಲಿ ಒಗಿಲಿಕ್ಕೆ ಆಗುದಿಲ್ಲ, ಬಿಸಿಲು ಅಲ್ಲಿ ಫುಲ್ಲು ಬಿಸಿಲು ಹೊಡಿತದೆ. ಸೊ ಹಾಗಾಗಿ ಈಗ ವಾಷಿಂಗ್ ಮಿಷಿನ್ ತಂದು ಹಾಕ್ಬೇಕು. ಹಾಗೆ ರೈಸ್ ಕೂಡ ಮಾಡ್ಬೇಕು. ನಿನ್ನೆಲ್ಲ ವೈಟ್ ರೈಸ್ ಮಾಡಿದ್ವಿ, ಇವತ್ತು ಬಾಯ್ಲ್ಡ್ ರೈಸ್ ಮಾಡುವ ಅಂತ ಹೇಳಿ ಒಳ್ಳೆ ಮೀನ್ ಸಾರು ಮಾಡಿ ಬಾಯ್ಲ್ಡ್ ರೈಸ್ ಮಾಡುವ. ನೋಡಿ ಹೆದರ್ಕೊಂಡೆ ಓಡಿ ಹೋಯ್ತು. ನಾನು ಮಾತಾಡ್ಸ್ಲಿಕ್ಕೆ ಹೋಗಿದ್ದೆ, ಅದಕ್ಕೆ ಹೆದರಿಕೆ ಆಯ್ತು, ಒಡ್ಡಿ ಹೋಗಿದೆ. ಮೀನೆಲ್ಲ ಕಟ್ ಮಾಡಿ ಆಯ್ತು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಅರಶಿನ ಹಾಕಿ ಇಡುದು, ಮಸಾಲೆ ಎಲ್ಲ ಪ್ರಿಪೇರ್ ಮಾಡಬೇಕು. ಬೂತಾಯಿ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬಟ್ ಅದು ಸ್ಮೆಲ್ ಮಾತ್ರ ತುಂಬಾ ಜಾಸ್ತಿ ಸ್ಮೆಲ್. ಎಷ್ಟು ನೋಡಿ ಹ್ಯಾಂಡ್ ವಾಶ್ ಕೈ ತೊಳೆದಿದ್ದೀನಿ, ಆದ್ರೂ ಒಂಥರ ಸ್ಮೆಲ್. ಬಟ್ ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಈಗ ಒಂದ್ ಸ್ವಲ್ಪ ಅರಶಿನ, ಹುಳಿ ನೆನೆಸಿ ಹಾಕಿದ್ದೆ ನೋಡಿ ಹೆಂಗಿದೆ, ಇನ್ನು ಹಾರ್ಡ್ ಆಗಿದೆ, ಅದು ಬೇಗ ನೆನೆಸ್ಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ, ಹಾಕಿ ಮಿಕ್ಸ್ ಮಾಡಿ ಇಡುವ. ನಾನು ಪುಳಿ ಮುಂಚೆ ಅದೆಲ್ಲ ನಂಗೆ ಮಾಡಕ್ ಬರಲ್ಲ, ಮತ್ತೆ ಜಾಸ್ತಿ ಹುಳಿ ಇದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಳಿ ಮೀಡಿಯಂ ಹಾಕಿ ಒಂದು ಫಿಶ್ ಕರಿ ತರ ಮಾಡ್ತೀನಿ ನಾನು. ಇಲ್ಲಿ ಎಲ್ಲ ಜಾಸ್ತಿ ಫಿಶ್ ಇದಿದ್ರೆ ಬೂತಾಯಿ ಮೇಲೆ ಇದು ಪುಳಿ ಮುಂಚಿ ಅದೆಲ್ಲ ಜಾಸ್ತಿ ಮಾಡ್ತಾರೆ. ಅದೆಲ್ಲ ನಂಗೆ ನಮ್ ಕಡೆ ಪುಳಿ ಮುಂಚಿ ಇದೆಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ಅಷ್ಟು, ಅದು ನಂಗೂ ಗೊತ್ತಿಲ್ಲ, ನಂಗೆ ಇಷ್ಟನೂ ಆಗಲ್ಲ. ತುಂಬಾ ಹುಳಿ ಇದ್ರೆ ನಂಗೆ ಇಷ್ಟ ಆಗಲ್ಲ, ಮೀಡಿಯಂ ಆಗಿ ಇರ್ಬೇಕು. ಅಂತ ಹುಳಿ ಕಮ್ಮಿ ಇದ್ರೂ ಚೆನ್ನಾಗಲ್ಲ, ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಖಾರ ಚೆನ್ನಾಗಿದ್ರೆ ಮೀನ್ ಸಾರು ಒಳ್ಳೆ ಆಗ್ತದೆ. ಈಗ ಫಸ್ಟ್ ಮಸಾಲವನ್ನು ಪ್ರಿಪೇರ್ ಮಾಡ್ಕೊಳ್ಳುವ. ಮೀನು ಇದೆಲ್ಲ ಒಂದ್ ಸೈಡಿಗೆ ಇಡುವ. ಈಗ ಹಾಗೆ ಟೈಮ್ ಬಂದು 12 ಗಂಟೆ ಆಯ್ತು. ಹಾಗೆ ನಿನ್ನೆ ಗ್ರೇಪ್ಸ್ ತಕೊಂಡು ಬಂದಿದ್ದೆ, ಅದನ್ನ ಈಗ ತಿನ್ನುವ. ಯಾಕಂದ್ರೆ ಸ್ವಲ್ಪ ಹಸಿ ಆಗ್ತಾ ಉಂಟು, ಹಿಂಗೆ ಹೇಗೂ ಸಾಂಬಾರೆಲ್ಲ ಆಗುವಾಗ 1 ಗಂಟೆ ಮೇಲಾಗ್ತದೆ. ಈಗ ಸ್ವಲ್ಪ ಗ್ರೇಪ್ಸ್ ತಿನ್ಕೊಂಡು ಅನ್ನಕ್ಕೆ ಸಹ ಇಡ್ಲಿಲ್ಲ, ಅನ್ನಕ್ಕೆ ಇಡ್ಬೇಕು. ಇದು ಗ್ರೇಪ್ಸ್ ನಾನು ತಂದಾಗ್ಲೇ ಇದನ್ನ ಉಪ್ಪು ನೀರಲ್ಲಿ ಒಂದು 20 ನಿಮಿಷ ಇಟ್ಟು, ಉಪ್ಪು ನೀರು ಹಾಕಿ ಜಸ್ಟ್ ಅಂದ್ರೆ ಥಂಡ ನೀರಿಗೆ ಉಪ್ಪು ಹಾಕಿ ಇದನ್ನ ಒಂದು 20 ನಿಮಿಷ ಇಟ್ಟು ಚಂದ ಮಾಡಿ ಡ್ರೈ ಮಾಡಿ ಇದ್ರೊಳಗೆ ಹಾಕಿ ಇಟ್ಟಿದ್ದು. ಯಾಕಂದ್ರೆ ಇವಾಗ ಸೀಸನ್, ದ್ರಾಕ್ಷಿ ಸೀಸನ್ ಅಲ್ಲ, ಹಾಗೆ ತಿನ್ನಕ್ ಹೋಗ್ಬೇಡಿ. ಇದು ತಿನ್ನೋದ್ರಿಂದ ಇದರಲ್ಲಿ ತುಂಬಾ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಮೇಲ್ಗಡೆನೆ ಇರುತ್ತೆ ದ್ರಾಕ್ಷಿ ಮೇಲ್ಗಡೆ. ನಾವು ಹೀಗೆ ಸಿಪ್ಪೆ ಗೂಡ ತಿನ್ನೋದ್ರಿಂದ ಕೆಮಿಕಲ್ಸ್ ಎಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಒಂದು 20 ನಿಮಿಷ ಹಾಗೆ ಇಡಿ, ಚಂದ ಮಾಡಿ ವಾಶ್ ಮಾಡಿ ಒಣಗಿಸಿ ಅಂದ್ರೆ ಇದನ್ನ ತಗೋ ಬಿಸಿಲಲ್ಲಿ ಒಣಗಿಸಿದಲ್ಲ, ಚಂದ ಮಾಡಿ ಅದನ್ನ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಒಂದು ದೊಡ್ಡದ ಅಗಲವಾದ ಪಾತ್ರೆಗೆ ಹಾಕಿ ಆಮೇಲೆ ಬಾಕ್ಸ್ ಅಲ್ಲಿ ಹಾಕಿವಿ. ಮತ್ತೆ ತೊಳಿಬೇಕಂತಿಲ್ಲ, ಹೀಗೆ ತಿಂದ್ರೆ ಆಯ್ತು. ಹಾಗೆ ಪ್ರಾಗಿ ಹಂಗೆ ಸ್ನಾಕ್ಸಿಗೆ ಆಗ್ತದಂತ ನಾನು ತಂದಿಟ್ಟಿದ್ದು. ಹಾಗೆ ನಾನು ಸಹ ತಿನ್ನೋದು ಡೈಲಿ. ಅವಳಿಗೆ ಸ್ನಾಕ್ಸಿಗೆ ಏನಾದ್ರು ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಹಾಕ್ಬಿಟ್ರೆ ರಗಳೆ ಇಲ್ಲ. ಬೇರೆದೆಲ್ಲ ಅನ್ಹೆಲ್ದಿ ಫುಡ್ ಹಾಕೋಕ್ಕಿಂತ ಅನ್ಹೆಲ್ದಿ ಫುಡ್ ಹಾಕ್ಬೇಡಿ ಅಂತ ಸ್ಕೂಲಲ್ಲಿ ಹೇಳ್ತಾರೆ. ಮತ್ತೆ ಎಂತ ಹಾಕುದು, ಏನಾದೊಂದು ಹೆಲ್ದಿರೋ ಮಕ್ಕಳು ಯಾವತ್ತು ತಿಂದಿದ್ರು ಅಪರೂಪಕ್ಕೆ ಒಂದ್ಸಲ ಆದ್ರೂ ಅದು ತಿಂತಾರೆ. ಹಾಗಾಗಿ ಫ್ರೂಟ್ಸ್ ತಂದಿಟ್ರೆ ರಗಳೆ ಇಲ್ಲ ಅನ್ಕೊಂತೀನಿ. ಸ್ವಲ್ಪ ಹುಳಿ ಇದೆ, ಸ್ವಲ್ಪ ಸಿಹಿ ಇದೆ, ಹುಳಿಸಿ
ಮೀನಿದು ಮಸಾಲೆ ಎಲ್ಲ ರುಬ್ಬಿ ಆಯ್ತು. ಆಹಾ ಗಮ್ ಅಂತ ಇದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಲಿಲ್ಲ ನಾನು, ಯಾಕಂದ್ರೆ ಇಲ್ಲಿ ಒಂದು ಪ್ಲಗ್ ಉಂಟು, ಅದು ಹಾಳಾಗಿದೆ. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಪ್ಲಗ್ಗು, ಆಮೇಲೆ ಮಿಕ್ಸಿ ಮಾಡ್ಲಿಕ್ಕೆ, ಇದು ಮಿಕ್ಸಿ ಇಡ್ಲಿಕ್ಕೂ ಕೂಡ ಎಲ್ಲ ಒಂದೇ ಪ್ಲಗ್ ಆಗಿದೆ. ಅದಕ್ಕೆ ನಾನು ಅನ್ಕೊಂಡೆ ಕಿಚನ್ ಇದೊಂದು ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಮತ್ತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವ ಅಂತ ಇದ್ದೀನಿ. ಮತ್ತೆ ಇಲ್ಲಿ ಸಪ್ರೇಟ್ ಟ್ಯಾಪಲ್ಲಿ ನೀರು ಬರ್ಲಿಕ್ಕೆ ಸಹ ಇಲ್ಲ. ಅದು ಟ್ಯಾಪ್ ಇಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯ, ಅದಕ್ಕೆ ನಾನು ಅದು ಪ್ಲಗ್ ಇದು ನೀರು ಹೋಗ್ಲಿಕ್ಕೆ ಇದು ಸಿಕ್ಕಿಸ್ಬೇಕು. ಹಾಗೆ ನಂದು ಅನ್ನ ಕೂಡ ಆಯ್ತು. ಇನ್ನು ಅದರದ್ದು ಸ್ವಲ್ಪ ಹೊತ್ತು ಬಿಟ್ಟು ಪ್ರೆಷರ್ ಎಲ್ಲ ಹೋಗ್ತದೆ. ಹಾಗೆ ಕುಶಲಕ್ಕಿನ ಮಾಡಿದೆ ಇವತ್ತು. ನಿನ್ನೆಲ್ಲ ಚಿಕನ್ ಸುಕ್ಕ ಇತ್ತಲ್ಲ, ಅದಕ್ಕೆ ವೈಟ್ ರೈಸ್ ಚೆನ್ನಾಗುತ್ತೆ ಅಂತ ವೈಟ್ ರೈಸೇ ಮಾಡಿದ್ದು. ಮತ್ತೆ ಡೈಲಿ ಅದು ತಿನ್ನಕ್ಕೆ ಬೋರ್ ಆಗ್ತದೆ, ಹಾಗಾಗಿ ಇವತ್ತು ಬಾಯ್ಲ್ಡ್ ರೈಸೇ ಮಾಡಿದೆ. ಹಾಗೆ ಇವಾಗ ಬಟ್ಟೆ ವಾಶ್ ಮಾಡೋ ಕೆಲಸ ಮತ್ತೆ ಮಾಡುದು. ಈಗ ಫಸ್ಟ್ ಒಂದು ಟೊಮೆಟೊ ಮತ್ತೆ ಈರುಳ್ಳಿ ಒಂದು ಕಟ್ ಮಾಡ್ಕೊಳ್ಳುವ. ಮಸಾಲೆ ಕುದಿಲಿಕ್ಕೆ ಹಾಕುವ. ಮೀನೆಲ್ಲ ಹೇಗೂ ಕಟ್ ಮಾಡಿ ಆಯ್ತಲ್ಲ. ನಂಗೆ ಮೀನ್ ಸಾರೆಲ್ಲ ಮಾಡುವಾಗ ಈ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಹೇಳಿದ್ರೆ ಒಂಥರ ಇನ್ಕಂಪ್ಲೀಟ್ ಅನ್ಸ್ತದೆ. ಇದು ಮೀನ್ ಸಾರು ಮತ್ತೆ ಚಿಕನ್ ಸಾರೆಲ್ಲ ಟೊಮೆಟೊ ಹಾಕ್ಲೇಬೇಕು. ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಸಹ ಟೊಮೆಟೊ ಹಾಕ್ತೀನಿ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಈ ಚಾಪರಲ್ಲಿ ಚಾಪ್ ಮಾಡ್ಕೊಳ್ಳುವ ಅಂತ. ಹೀಗೆ ಕೂಡ ಮಾಡ್ಬೋದು, ಚಿಕ್ಕದಾಗ್ತದೆ. ಆದ್ರೆ ಇವತ್ತು ಚಾಪರಲ್ಲಿ ಮಾಡುವ ಅಂತ ಹೇಳಿ ನೋಡಿ ಟೊಮೆಟೊ ಮತ್ತೆ ಈರುಳ್ಳಿ ಹಾಕಿದ್ದೀನಿ. ಇದನ್ನ ಚಾಪ್ ಮಾಡಿಕೊಂಡು ಪಟಕ್ಕಂತ ಇವಾಗ ನೋಡಿ ಇದು ಹುಳಿ ಉಂಟಲ್ಲ, ಇದನ್ನ ತೆಗೆದಿಟ್ಟಿದ್ದೀನಿ. ಇದನ್ನ ಇದಕ್ಕೆ ಹಾಕುವ. ನಾನು ವಿಡಿಯೋ ಮಾಡ್ತಿರುವಾಗ ನನ್ನ ಅಕ್ಕಂದೊಂದು ಕಾಲ್ ಬಂತು, ಹಾಗೆ ಸ್ವಲ್ಪ ಮಾತಾಡ್ದಿ. ಇವಾಗ ಮಾಡ್ತೀನಿ ಅಂತ ಹೇಳಿ ಇವಾಗ ಮಸಾಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡಿ ಮಾಡುದು, ಯಾಕಂದ್ರೆ ನಂಗೆ ತುಂಬಾ ದಪ್ಪ ಸಾರಿದ್ರೆ ಇಷ್ಟ ಆಗುದಿಲ್ಲ. ಸ್ವಲ್ಪ ತೆಳ್ಳಗೆ ಮಾಡಿ ಸಾಂಬಾರು ಮಾಡುವ ಅಂತ ಹೇಳಿ ಇದು ಒಂದ್ಸತಿ ಹಾಕಿದ್ದೀನಿ. ಇನ್ನೊಂದ್ಸಲ ಸ್ವಲ್ಪ ಇದು ಮಾಡಿ ಹಾಕಿದ್ರೆ ಸರಿ ಆಗ್ತದೆ. ಹುಳಿ ಹುಳಿ ಇದ್ರೆ ಒಳ್ಳೆ ಆಗ್ತದಲ್ಲ, ಹಾಗಾಗಿ. ಸಾಂಬಾರ್ ಕುದೀತಾ ಇದೆ. ಮೀನ್ ಹಾಕಿ ಒಂದು 2-3 ಮಿನಿಟ್ಸ್ ಹಾಗೆ ಕುದಿಸಿದ್ರೆ ಮೀನ್ ಸಾರು ಕೂಡ ರೆಡಿ ಆಯ್ತು, ಅನ್ನ ಕೂಡ ರೆಡಿ ಆಯ್ತು. ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಮತ್ತೆ ಸರ್ಪಲ್ ನೆನೆಸಿರೋದ್ರಿಂದ ಬೇಗ ಆಗ್ತದೆ ಅದು, ಹಾಗಾಗಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ದು ಮೀನ್ ಸಾರು ರೆಡಿ ಆಯ್ತು. ಇನ್ನು ಗ್ಯಾಸ್ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡುದು. ಬಿಸಿ ಬಿಸಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಚೆನ್ನಾಗಾಗುದಿಲ್ಲ. ತಣ್ಣಗಾಗ್ಲಿಕ್ಕೆ ಬಿಡುದು, ಆಮೇಲೆ 10 ನಿಮಿಷ ಬಿಟ್ಟು ಊಟ ಮಾಡೋದು. ಇವಾಗ ನಾನೊಂದು 4-5 ಖರ್ಜೂರ ತಿಂದಿದ್ದೀನಿ, ಹಾಗಾಗಿ ಹೊಟ್ಟೆ ಫುಲ್ ಉಂಟು ಅನ್ನಿಸ್ತಾ ಇದೆ. ಇವಾಗ ಏನು ಹಸಿವೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಪ್ರಾಗ್ಯ ಬಂದ್ಲು. ಪ್ರಾಗ್ಯಂಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಟೆ, ಅವಳಿಗೆ ಊಟ ಬೇಡ ಅಂತೆ. ಹಾಗೆ ಇವಾಗ ಮೆಣಸಿನ್ಕಾಯಿ ಬೋಂಡ ಮಾಡುವಂತ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ದೀನಿ. ದೊಡ್ಡ ದೊಡ್ಡದು ಕಟ್ ಮಾಡಿ ಚಿಕ್ಕದಾಗಿ.
ಇವಾಗ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿದೆ, ಯಾಕಂದ್ರೆ ನಾವ್ ಯಾವಾಗನೂ ಮಾಡಲ್ಲ ಎಣ್ಣೆದು, ಏನಾದ್ರು ಬಜ್ಜಿ ಬೋಂಡ ಈ ತರ ಎಲ್ಲ ಮಾಡೋದು ಕಮ್ಮಿ. ಹಾಗಾಗಿ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅಂದ್ರೆ ಯೂಸ್ ಮಾಡಿದ ಎಣ್ಣೆನೆ ರೀಯೂಸ್ ಮಾಡೋದು ಯಾಕೆ, ಅದಕ್ಕೆ ಸ್ವಲ್ಪನೇ ಹಾಕಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ನೋಡಿ, ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಚಂದ ಮಾಡಿ ಮಿಕ್ಸ್ ಮಾಡಿ ಚೂರು ದಪ್ಪ ಇದೆ ಅನ್ನಿಸ್ತದೆ, ಚೂರು ನೀರು ಹಾಕೋಣ. ಇಷ್ಟು ದಿವಸ ಪ್ರಾಗ್ ಎಲ್ಲೋಗಿದ್ದೆ, ಯಾಕೆ ವಿಡಿಯೋ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ. ಸ್ಕೂಲಿಗೆ ಹೋಗಿ ಬಂದ್ಯಾ? ಅಲ್ಲಿ ಎಣ್ಣೆ ಸೀರ್ತದೆ, ಹಿಂದೆ ಬನ್ನಿ ಮೇಡಮ್. ಅಲ್ಲ ತಡಿ, ಬಿಸಿ ಇದೆ, ತಿಂದಾಗ ಗೊತ್ತಾಗ್ತದೆ ಖಾರ ಇದೆಯಾ ಇಲ್ಲ ಅಲ್ವಾ ಮೇಡಮ್ ಅವ್ರೆ? ಖಾರ ಇದೆಯಾ ಹೆಂಗಿದೆ ಅಂತ ಮೇಡಮ್. ಖಾರ ಇದೆಯೇನೋ ನಂಗೆ ಗೊತ್ತಿಲ್ಲ, ನೋಡುವ ಟೇಸ್ಟ್ ಮಾಡಿ. ಅಪ್ಪೋ ಬಚ್ಚೋಳ ಪಾಪು ಪಾಪು ಖಾರ ಇಲ್ಲ, ಚಳಿ ರುಚಿ ಇದೆ, ಬಾಯಿ ಸುಟ್ಟೋಗುತ್ತೆ. ಹೇಗಿದ ಅಂತ ಹೇಳು. ಪ್ರಾಗ್ಗೆ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಇವಾಗ ಸ್ವಲ್ಪ ಓದಿಸಿ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.